ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೀರ್ತನ್, 3rd ಇಯರ್ MBBS ಸ್ಟೂಡೆಂಟ್ ಇನ್ ರಷ್ಯಾ. ಅಂತೂ ಇಂತೂ 3rd ಇಯರ್ ಮುಗ್ದೋಯ್ತು. ಸಮ್ಮರ್ಸ್ ಇದೆ, ಆಮೇಲೆ ಯೂನಿವರ್ಸಿಟಿಲಿ ರಜಾ ಕೂಡ ಇದೆ. ಸೊ ಅದಕ್ಕೆ ಅಂತ ನಾವು ಇವಾಗೆಲ್ಲ ಬುಕ್ ಮಾಡಿದ್ದೀವಿ ಫ್ಲೈಟ್ಸು. ಇವತ್ತು ಆ್ಯಕ್ಚುಲಿ ನಾವು ಯಾಷ್ಕರೋಲಾಯಿಂದ ಮಾಸ್ಕೋಗೆ ಹೊರಟಿದ್ದೀವಿ. ಬಟ್ ಏನಂದರೆ ತೊಂದರೆ, ನಮ್ಮ ಫ್ಲೈಟು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತಂದರೆ, ಇರಾನು ಇಸ್ರೇಲ್ ವಾರಿಂದ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಬಟ್ ನಮಗೆ ಇದುವರೆಗೂ ಏರ್ಲೈನ್ ಕಡೆಯಿಂದ ಆಗಲಿ ಅಥವಾ ಥರ್ಡ್ ಪಾರ್ಟಿ ಸೈಟ್ಸ್ ಇರುತ್ತಲ್ಲ ಅವ್ರ ಕಡೆಯಿಂದ ಆಗಲಿ ನಮಗೆ ಇಂಟಿಮೇಷನ್ ಬಂದೇ ಇಲ್ಲ. ಅಂದರೆ ಅಫಿಷಿಯಲ್ ಕನ್ಫರ್ಮೇಷನ್ ಮೇಲ್ ನಿಮ್ಮ ಫ್ಲೈಟ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ. ಸೊ ನಾವೇನು ಮಾಡ್ತಾಯಿದ್ದೀವಿ ಇವಾಗ, ಆ್ಯಕ್ಚುಲಿ ನಂದು ಎಲ್ಲದು ಡೊಮೆಸ್ಟಿಕ್ ಫ್ಲೈಟ್ ಆಗಲಿ, ಇವಾಗ ಇಲ್ಲಿಂದ ಯಾಷ್ಕರೋಲಾಯಿಂದ ಮಾಸ್ಕೋವರೆಗೂ ಹೋಗೋ ರೂಟು ಅದೆಲ್ಲದು ಬುಕ್ ಆಗಿದೆ. ಬಟ್ ನಾನು ಇದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ. ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಸೊ ನಮ್ಗೆ ಹೆಂಗಿದ್ರು 24 hours ಮುಂಚೆ ನಮ್ಗೆ ಯಾವುದೇ ಕ್ಯಾನ್ಸಲೇಷನ್ ಆರ್ಡರ್ಸು ಅಥವಾ ಏರ್ಲೈನ್ ಅಫಿಷಿಯಲ್ ಮೇಲಿಂದ ಬಂದಿಲ್ಲ ನನಗೆ ಇದುವರೆಗೂ. ಇದೊಂದೇ ರೀಸನ್ ಇಟ್ಕೊಂಡು ನಾನು ಈಗ ಧೈರ್ಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ಸ್ನೆಲ್ಲರೂ. ಬಟ್ ಅಲ್ಲಿ ಏನಂದರೆ, ಈಗ ಅಲ್ಲಿ ಹೋಗಿ ನಮಗೇನಾದರೂ ಫ್ಲೈಟ್ ಕ್ಯಾನ್ಸಲ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಅವ್ರಿಗೂ ವಾಪಸ್ ಧಮ್ಕಿ ಹಾಕ್ಬೋದು. ಹಿಂಗೆ ಸಿವಿಲ್ ಏವಿಯೇಷನ್ಸು ಅಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ನ ಪುಟ್ ಆನ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಅವರು ದಾರಿಗೆ ಬರ್ತಾರೆ. ಬಟ್ 50-50 ಇವಾಗ್ಲೂ 50-50. ನಾಳೆ ಬೆಳಗ್ಗೆ ಇಷ್ಟೊತ್ತಿನಲ್ಲಿ ಫ್ಲೈಟ್ ಇದೆ ಅಂದರೂ 50-50ನೇ. ಬಟ್ ಏನು ಮಾಡೋಕ್ಕಲ್ಲ, ರಿಸ್ಕ್ ತೊಗೊಬೇಕು. ರಿಸ್ಕ್ ಅಂದರೆ ಇವಾಗ ನಂದು ಅಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸು ಮತ್ತು ಬೇರೆ ಬೇರೆ ಇವಾಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದು ಮಾಡಿರ್ತೀನಲ್ಲ, ಅದೆಲ್ಲ ಸೇರಿ ನನಗೆ ಒಂದು 8,000 ಬರುತ್ತೆ. ಇವಾಗ ನಾನೇನಾದರೂ ರಿಸ್ಕ್ ತೊಗೊಂಡು ಹೋದರೆ ಮಾಸ್ಕೋಗೆ, ಅಲ್ಲಿ ಓಕೆ 8,000 ಉಳ್ಕೊಳ್ಳುತ್ತೆ ಹೆಂಗಿದ್ರು ಫ್ಲೈಟ್ ಅವ್ರು ಏನಾದರೂ ಕೊಟ್ಟರೆ. ಬಟ್ ಇಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಅಂದರೆ ಇನ್ನೊಂದು 2,000 ಎಕ್ಸ್ಟ್ರಾ ಹೋಗ್ಬೋದು. ಟೋಟಲ್ 10,000 ಲಾಸ್ ಆಗುತ್ತೆ. ಬಟ್ ರಿಸ್ಕ್ ತೊಗೊಂಡು ಹೋಗಿ ಅಲ್ಲೇನಾದರೂ ಸಿಕ್ತು ಅಂದರೆ 8,000 ನಾವು ಸೇವ್ ಮಾಡ್ತೀವಿ. ಸೊ ಇದಿಷ್ಟು ಪ್ಲ್ಯಾನಲ್ಲಿರೋದು. ನಾನು ಹೋಗೋ ಏರ್ಲೈನ್ಗೆ ಅವ್ರಿಗೆ ನಾನೇ ಖುದ್ದಾಗಿ ಇಮೇಲ್ ಕೂಡ ಮಾಡಿದ್ದೀನಿ. ನಮ್ಗೆ ಯಾವುದೇ ಈ ಥರ ಕ್ಯಾನ್ಸಲೇಷನ್ ನೋಟಿಫಿಕೇಷನ್ ಬಂದಿಲ್ಲ, ಅಂದರೆ ಪ್ರಾಪರ್ ವೇಯಲ್ಲಿ ನನಗೆ ಯಾವುದೂ ಬಂದಿಲ್ಲ. ಥರ್ಡ್ ಪಾರ್ಟಿಯವರು ಇಮೇಲ್ ನಂಗೆ ಮಾಡಿಲ್ಲ. ನಾನು ರೆಸ್ಪಾನ್ಸಿಬಲ್ ಅಲ್ಲ ಇದಕ್ಕೆ. ನನಗೆ ಕಂಪನ್ಸೇಷನ್ ಬೇಕು ಅಂತ ನಾನು ಕೇಳ್ತೀನಿ. ಅವರು ಇದುವರೆಗೂ ಅದಕ್ಕೂ ರಿಪ್ಲೈ ಮಾಡಿಲ್ಲ. ಬಟ್ ಸೇಫರ್ ಸೈಡ್ ನಾನು ಸಿವಿಲ್ ಏವಿಯೇಷನ್ಗೆ ಅವ್ರ ರೂಲ್ ಪ್ರಕಾರ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ ಪ್ರಿಯರ್ ಟು ಮೈ ಫ್ಲೈಟ್. 24 hours ಮುಂಚೆನೇ ನಾನೇ ಫ್ಲೈಟ್ ಚೆಕ್ ಮಾಡಿ, ನಾನೇ ಫ್ಲೈಟ್ ಸ್ಟೇಟಸ್ ಎಲ್ಲ ನೋಡಿ ತಿಳ್ಕೊಂಡಾಗ ಗೊತ್ತಾಗಿದ್ದು ಇದು, ಅಂದರೆ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇನ್ನೊಂದು ಏನಂದರೆ, ಏರ್ಲೈನ್ಸ್ ಅವ್ರು ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಅಂದರೆ, ಅವ್ರಿಗೆ ಫ್ಯೂಯಲ್ ಉಳಿಸ್ಬೇಕು. ಯಾಕಂದರೆ ಇರಾನ್ ಏರ್ ಸ್ಪೇಸು, ಇಸ್ರೇಲ್ ಏರ್ ಸ್ಪೇಸು ಮೇಜರ್ ರೂಟ್ ಅಲ್ಲಿಂದನೇ ಹೋಗೋದಲ್ವಾ ಈ ಮಿಡಲ್ ಈಸ್ಟ್ ಏರ್ಲೈನ್ಸು. ಒಂಥರ ಅರ್ಧಂಬರ್ಧ ನ್ಯೂಸ್ ಕೊಟ್ಟು ಜನನೇ ಖುದ್ದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ ಅಂತ ಅವ್ರದ್ದಿದ್ರು ಇರ್ಬೋದು. ಸ್ಕ್ಯಾಮಿಗೆ ಬೀಳ್ತಾ ಇದ್ದೆ. ಜಸ್ಟ್ ಏನಿಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಆವಾಗ ಇಲ್ಲ, ಒಂದು ರಿಸ್ಕ್ ತೊಗೊಂಬಿಡೋಣ ಅಂತ ಹೊರಟಿದ್ದೀವಿ. ಇವಾಗ ನಿಮಗೆ ಎಂಟೈರ್ ಜರ್ನಿನ ತೋರಿಸ್ತೀನಿ. ಸೊ ಎಂಜಾಯ್. ನಾವು ಫಸ್ಟು ಇಲ್ಲಿಂದ ಯಾಷ್ಕರೋಲಾಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಸೊ ಬಸ್ಸು 7 ಗಂಟೆ ರಾತ್ರಿಗಿದೆ. ಅದಾದಮೇಲೆ ಬೆಳಗ್ಗೆ ನಾವು ಮಾಸ್ಕೋದ ಆಫ್ತೋಗಜಾಲ್ ಅಂದರೆ ಮಾಸ್ಕೋ ಬಸ್ ಸ್ಟ್ಯಾಂಡಿಗೆ, ಅಲ್ಲಿಂದ ಡೆಡ್ ಆಪೋಸಿಟ್, ಅಂದರೆ ಮಾಸ್ಕೋ ಸಿಕ್ಕಾಪಟ್ಟೆ ದೊಡ್ಡದಿದೆ, ಅಲ್ಲಿಂದ ಡೆಡ್ ಆಪೋಸಿಟ್ ನಮ್ಮ ಏರ್ಪೋರ್ಟ್ ಇರೋದು VKO. ಸೊ ಅಲ್ಲಿಗೆ ಏನಪ್ಪ ಪ್ಲ್ಯಾನ್ ಅಂದರೆ, ಅಲ್ಲೇ ಪಕ್ಕದಲ್ಲೇ ಮೆಟ್ರೋ ಇದೆ. ನಾವು ಬೆಳಗ್ಗೆ ಹೋಗೋದು ಒಂದು 6 ಗಂಟೆ ಆಗುತ್ತೆ ಬಸ್ಸಲ್ಲಿ. ಸೊ ನನ್ನ ಫ್ಲೈಟ್ ಇರೋದು 12:50ಗೆ ಟೇಕ್ ಆಫ್ ಇರೋದು. ಸೊ ನನಗೊಂದು 3 hour ಆದರೂ ಬೇಕು. ನನ್ನ ಹತ್ರ 6 hours ಇದೆ, ಆರಾಮಾಗಿ ಆಗುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್. ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಡಗಲು ತಂಗಾಳಿಯ ತಯಾರಿ. ಪ್ರತಿ 2 hours ಆದಮೇಲೆ ಟ್ರಕ್ ಒಳ್ಳೆ ಡಿಸೆಪ್ಟಿಕಾನ್ ಥರ ಕಾಣಿಸ್ತಾ ಇದೆ. ನಮ್ಮ ಬಸ್ಸಿಂದ ವ್ಯೂ ನೋಡಿ. ಇಲ್ಲಿ ನಮಗೆ ಒಂದು 20 minutes ಸ್ಟಾಪ್ ಕೊಟ್ಟಿದ್ದಾರೆ. ಮಾಸ್ಕೋ ಹೋಗೋ ಮುಂಚೆ ಎಲ್ಲ ಇಳಿದು ಸಿಗರೇಟು, ಎಣ್ಣೆ ಈ ಥರ ಎಲ್ಲ ಹಾಕೊಂಡು ತಿರ್ಗಾ ಕೂತ್ಕೋತಾರೆ. ಇವಾಗ ಜಸ್ಟ್ ನಾವು ಮಾಸ್ಕೋದ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ಮೆಟ್ರೋನಲ್ಲಿ VKO ಟರ್ಮಿನಲ್ ಹೇಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ ಇರೋದು ಈ ಬಿಲ್ಡಿಂಗ್ ಮೇಲೆ, ಅಲ್ಲಿ ಫುಲ್ ಟಾಪಲ್ಲಿ. ಆಮೇಲೆ ಮೆಟ್ರೋ ಇಲ್ಲಿ ಒಳಗೆ ಹೋಗ್ಬೇಕು. ಸೊ ಎಲ್ಲ ಇಲ್ಲಿಲ್ಲೇ ಇದೆ, ಈಸಿಯಾಗಿ ಹೋಗ್ಬಿಡ್ಬೋದು. ಇನ್ನೊಂದು ಅವರ್ ಆಗುತ್ತೆ.
ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಸ್ವಲ್ಪ ಇಲ್ಲೇ ಓಡಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋದಾ ಅಥವಾ ಏನು ಮಾಡೋದು. ಮೆಟ್ರೋ ತಗೊಂಡು ಏರ್ಪೋರ್ಟ್ವರೆಗೂ ಬಂದಿದ್ದೀವಿ. ಬಟ್ ಆದ್ರೂ ಡೌಟೇ, ಏನು ಫ್ಲೈಟ್ ಸಿಗೋದು ಒಂಥರ ಒಂದು 90% ಡೌಟು. ಆಮೇಲೆ ಇನ್ನೊಂದು 10% ಹೋಪ್ಸ್ ಅಷ್ಟೇ. ಇನ್ನು ಮಿಕ್ಕಿದ್ದು ಇವಾಗ ಅಲ್ಲಿ ಏರ್ಪೋರ್ಟ್ ಚೆಕ್-ಇನ್ ಆದಾಗಲೇ ಗೊತ್ತಾಗುತ್ತೆ. ನಮ್ಮ ಫ್ಲೈಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಾಕು J2808 ಇನ್ನೂ ಏನು ಕ್ಯಾನ್ಸಲ್ ಆಗಿಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ. ಚೆಕ್-ಇನ್ ಕೌಂಟರ್ ಬಂದು 97 ಟು ಎಲ್ಲೈತೆ ಗುರೋದು 91 to 94, ಗೇಟ್ ನಂಬರ್ 19 ಇಲ್ಲಿದೆ ನೋಡಿ. 91, 92, 93, 94 ಇಲ್ಲಿಗೆ ಬರಬೇಕು. अभी 91 में किसी का चल रहा है क्या? ಅಪ್ಡೇಟು ಏನಂದರೆ ನಮ್ಮ ಫ್ಲೈಟು ಕ್ಯಾನ್ಸಲ್ ಆಗೋಯ್ತು. ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯಿತು. ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಎಲ್ಲ ಆಯಿತು. ನಾವು ಎಲ್ಲದು ಡಾಕ್ಯುಮೆಂಟ್ ಸಬ್ಮಿಟ್ ಅಂದರೆ ತೋರಿಸಿದ್ವಿ, ಪ್ರೆಸೆಂಟ್ ಮಾಡಿದ್ವಿ ಅವ್ರಿಗೆ, ಅಜರ್ಬೈಜಾನ್ ಮ್ಯಾನೇಜರ್ಗೆ. ನಮ್ಗೆ ಯಾವುದೂ ಈ ಥರ ಇಂಟಿಮೇಷನ್ ಬಂದಿಲ್ಲ ಅಥವಾ ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ. ಸೊ ನೀವೇ ನಮಗೆ ಮಾಡಿಕೊಡ್ಬೇಕು ಇನ್ನೊಂದು ಫ್ಲೈಟ್ ಅಂತ ನಮ್ಮದೊಂದು ರಿಕ್ವೆಸ್ಟ್ ಇತ್ತು. ಅವ್ರು ಏನಂದರು, ಇಲ್ಲ ರೀಫಂಡ್ ಮಾಡ್ತೀವಿ, ನಾವು ರೀಸ್ಕೆಡ್ಯೂಲ್ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದಿದ್ರು. ಬಟ್ ರೀಫಂಡ್ ಮಾಡಿದ್ರೆ ಇವಾಗ ಒಂದೊಂದು ಫ್ಲೈಟ್ ಆ್ಯಕ್ಚುಲಿ 70K ಅಥವಾ 1 lakh ಹೋಗ್ತಾ ಇದೆ. ನಾನು ಫೀಸಬಲ್ ಅಲ್ಲ. ನಾವು ಪ್ರಿಯರ್ ಆಗಿ ನಾವು ಬೇಗನೆ ಬುಕ್ ಮಾಡಿರ್ತೀವಲ್ವಾ. ನಾನು ಕರೆಕ್ಟಾಗಿ ಒಂದು 20K ಅಲ್ಲೆಲ್ಲ ಮಾಡಿಬಿಟ್ಟಿದ್ದೆ ಬುಕ್ಕು. ಸೊ 20Kಗೂ 1 ಲಕ್ಷಕ್ಕೂ ವ್ಯತ್ಯಾಸ ಇಲ್ವಾ. ಆಮೇಲೆ ಫೈನಲ್ ಕನ್ಕ್ಲೂಷನ್ ಏನಂದರೆ, ರೀಸ್ಕೆಡ್ಯೂಲ್ ಮಾಡಿ ಒಂದು ಅಂದರೆ ನಾಳೆ 28th ರಾತ್ರಿಗೆ ಒಂದು ಫ್ಲೈಟ್ ಇದೆ, ಮಾಸ್ಕೋ ಟು ಬಾಕು, ಬಾಕು ಟು ಡೆಲ್ಲಿ. ಇದು ಇವಾಗಿರೋ ಪ್ಲ್ಯಾನು. ಮಾಸ್ಕೋಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಒಂದಷ್ಟು ಪ್ಯಾಕ್ ಮಾಡಿಕೊಂಡು ವಾಪಸ್ಸು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇರೋದು. ಬನ್ನಿ. ಇಲ್ಲಿಂದ 12ನೇ ಸ್ಟಾಪು ಒಂದು ಪಾರ್ಕ್ ಪಬ್ಬಿದಿ ಅಂತ ಇದೆ. ಆ ಸ್ಟಾಪಲ್ಲಿ ಇಳ್ಕೊಂಡು ನೆಕ್ಸ್ಟು ನಾನು ಕ್ರಾಸ್ನಾರ್ಮೋಸ್ಕಾಯಾಗ ಹೋಗ್ಬೇಕು. ಅಲ್ಲಿ ಏನಂದರೆ ನಾನು ಇದುವರೆಗೂ ತಿಂದಿರೋ ಬೆಸ್ಟು ಶವರ್ಮ ಅಲ್ಲಿದೆ. ಸೊ ಆ ಶವರ್ಮ ತಿನ್ನೋದು ಇವಾಗ ಇವರಿಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಂದು ಫೇವ್ರೆಟ್ ಶವರ್ಮ ಶಾಪು ಮಾಸ್ಕೋನಲ್ಲಿ. ಏರ್ಪೋರ್ಟಿಂದ ಹತ್ತತ್ರ 100 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿಗೆ, ಇದೇ ಶವರ್ಮ ತಿನ್ನಬೇಕು ಅಂತ. ನೋಡಿ ಅಲ್ಲಿ ನಮ್ಮ ಬಾಸ್ ಮಾಡ್ತವ್ರೆ ಶವರ್ಮ. ಕಾಸ್ಟ್ಲಿನೂ ಐತೆ, ಬಟ್ ಚೆನ್ನಾಗೂ ಇರುತ್ತೆ ಇದು. ಗುರು 100 ಕಿಲೋಮೀಟ್ರ್ ಬಂದಿರೋದು ನಾವು, ಹತ್ತತ್ರ 100 ಕಿಲೋಮೀಟ್ರ್. 1.5 ಗಂಟೆ 2 ಗಂಟೆ ಆಯಿತು ಅಲ್ಲಿಂದ ಮೆಟ್ರೋನಲ್ಲಿ ಬರ್ತಾ ಎಸ್ ಫೈನಲಿ ತಿಂತ ಕೆಸ ಬಾಯ್. ನೋಡಿ, ಇದು ಒಂದು ಫಸ್ಟ್ ಟೈಮು ಮಾಸ್ಕೋ ಸಿಟಿ ನೋಡ್ತಾ ಇರೋದು. मैं डालूंगा ही भाई, यार तो मैं परमिशन देकर डाला, मैं घर वालों को दिखा दूँ. अरे पहले तू तो देख ले, देख ऊपर तक देख तू भाई, मीडिया मत डाल ब्लॉग में. ठीक है, तू ऊपर तक देख, चक्कर आ जाएगा तुझे. ऊपर जा सकते क्या? जा सकते हैं. कैसे? 3000 है एक का रूफ टॉप व्यू. ಹಾಡು ಹಗಲೇನೆ ಬಾನಲಿ ಮೂರು ದಾರಿಯ ತಪ್ಪಿದೆ. ಈ ಹರೆಯವು ಬಳಿ ಬಂದರೆ ಬೋರ್ನಲ್ಲಿಗೂ ಬಯಾರಿಗೆ. ಕನಸಲ್ಲ ಸಾಗಿಸೋ ಕೈಗಾರಿಕೆ. ಇದು ನೋಡಿ, ಮೋಹಕ ತಾರೆ ವ್ಯೂ ಸೂಪರ್ ಅಲ್ಲ. ಹೇಳಿದೆ ಹೊಟ್ಟೆಯೊಳಗಿಂದ ಚಿಟ್ಟೆ ಹಾರಿದೆ. ಡ್ಯಾನ್ಸ್ ಮಾಡ್ತವ್ರೆ. ವಾ ವಾ. ನಾನು ಪ್ರತಿ ಸತಿ ಬಂದಾಗಲೂ ಇಲ್ಲಿ ಬೆಳಕೆ ಇರ್ತಿತ್ತು, ಅಂದರೆ ಯಾವುದು ಬಿಲ್ಡಿಂಗ್ಸು ಲಿಟ್ ಅಪ್ ಇರಲಿಲ್ಲ. ಬಟ್ ಈ ಸತಿ ಟೈಮ್ ಕರೆಕ್ಟಾಗಿದೆ. ಎಲ್ಲ ಬಿಲ್ಡಿಂಗ್ಸು ಮತ್ತು ಎಲ್ಲ ಸ್ಟ್ರೀಟ್ ಲೈಟ್ಸು ಆನ್ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಇವಾಗಲೇ 9 ಗಂಟೆ ರಾತ್ರಿ, ಬಟ್ ಇನ್ನೂ ಆನ್ ಆಗಿಲ್ಲ. ಬಟ್ ನಾನು ಇನ್ನೂ ಇರ್ಬೋದು, ಇವತ್ತು ರಾತ್ರಿ 12 ಗಂಟೆವರೆಗೂ ಇಲ್ಲೇ ಇರ್ಬೋದು. ಸೊ ಅದೊಂದು ಆ ನೈಟ್ ವ್ಯೂ
ಆ ನೈಟ್ ಲೈಫು ನೈಟ್ ವ್ಯೂ ನೋಡೋಕ್ಕೋಸ್ಕರ ಇವಾಗ ಇಲ್ಲಿ ಕಾಯ್ತಾ ಇದ್ದೀವಿ. As after cancel flight. वाह वाह. ये पापा सब कुछ डीपी डालते हैं ना ऐसे ही. बेचारे अकेले होते कैसे लोग भाई पेल दूंगा बता रहा हूँ. ಟೈಮ್ ಆಗ್ತಾ ಆಗ್ತಾ ಜಾಗದಲ್ಲಿ ಹ್ಯಾಪನಿಂಗು ಕೂಡ ಜಾಸ್ತಿ ಆಗ್ತಾ ಇದೆ. ಒಟ್ಟಿನಲ್ಲಿ ಒಂಥರ ವೈಬ್ ಇದೆ ಇಲ್ಲಿ ನೋಡಿ. ಇಲ್ಲಿ ಇದು ಒಂದು ಗ್ರೂಪು, ಆಮೇಲೆ ಅದೊಂದು ಗ್ರೂಪು, ಎಲ್ಲರೂ ಇದೊಂದು ಬ್ಯಾಕ್ ಡ್ರಾಪಲ್ಲಿ ಮಸ್ತ್ ವಿಡಿಯೋ ಮಾಡ್ತಾವ್ರೆ. ಅಲ್ಲಿ ಇದಾಗುತ್ತೆ, ಅಲ್ಲಿ ಏನೋ ಅಡ್ವರ್ಟೈಸು ಮತ್ತು ಶೇರ್ ಮಾರ್ಕೆಟು ಅದು ಅದೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಅಲ್ಲಿ VTB ಡಿಸ್ಪ್ಲೇ ಆಗ್ತಾರೆ, ಅದು VTB. ಅವ್ರು ಇಲ್ಲಿವರೆಗೂ ಮಾಡಿದ ಪ್ರಾಕ್ಟೀಸು ಇವಾಗ ರಿಯಲ್ಲು ಎಲ್ಲ ಸ್ಟೇಜ್ ಲೈಟ್ ಹಾಕಿ ಫುಲ್ಲು. ಅವ್ರ ಕ್ಯಾಮ್ರಾಮನ್ ನೋಡಿ ಎಷ್ಟು ಡೆಡಿಕೇಶನ್ನು. 11 ಗಂಟೆ ರಾತ್ರಿ, ಪೀಕ್ ನೈಟು. ಹಿಂಗೆ ಕಾಣುತ್ತೆ ಮಾಸ್ಕೋ ಸಿಟಿ.